ನಮಸ್ಕಾರ. ಇವತ್ತು ಕಂಪ್ಯೂಟರ್ ಜನ್ರೇಷನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಜನ್ರೇಷನ್ ಅಂದರೆ ಏನು ಅಂದರೆ ತಲೆಮಾರು. ಇವಾಗ ನಮ್ಮದೊಂದು ತಲೆಮಾರು, ನಮ್ಮ ತಾತ ಅವ್ರದ್ದೊಂದು ಜನ್ರೇಷನು, ನಮ್ಮ ತಾತ ಅವ್ರದ್ದೊಂದು ತಲೆಮಾರು. ನಮ್ಮ ಕಾಲದಲ್ಲೆಲ್ಲ ಈ ಥರ ಇರಲಿಲ್ಲ ಅಂತ ಹೇಳ್ತಾರೆ ಅಲ್ವಾ, ಅದನ್ನೇ ತಲೆಮಾರು ಅಂದರೆ ಒಂದು 30 ವರ್ಷದ, 50 ವರ್ಷ, 100 ವರ್ಷ, 150 ವರ್ಷಗಳ ಒಂದೊಂದು ಕಾಲಘಟ್ಟವನ್ನು ಒಂದು ತಲೆಮಾರು ಅಂತ ನಾವು ಕರಿತೀವಿ ಅಲ್ವಾ. ಕಂಪ್ಯೂಟರಲ್ಲಿ ಕೂಡ ಇದೇ ಥರ ತಲೆಮಾರಿದೆ. ಇನಿಯಾಕ್ ಬಂದಿದ್ದಾದಮೇಲೆ ಇನಿಯಾಕ್ ಬಂದಿದೆ ಯಾವಾಗ ಅಂದರೆ ಫಸ್ಟ್ ಜನ್ರೇಷನ್ ಕಂಪ್ಯೂಟರ್. ಫಸ್ಟ್ ಜನ್ರೇಷನಲ್ ಕಂಪ್ಯೂಟರಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಸ್ ಅಂತ ಓದಿದ್ದೀರಲ್ಲ ಬುಕ್ಕಲ್ಲಿ, ಅಜ್ಜಿ ಹೈಟೆಕ್ ಅಜ್ಜಿ ಕಥೆನಲ್ಲಿ ನೋಡಿ, ಇದೇ ವ್ಯಾಕ್ಯೂಮ್ ಟ್ಯೂಬ್ ಈ ಥರ ಇರ್ತಾಯಿತ್ತು. ಇದೇನಾಗ್ತಾಯಿತ್ತು ಅಂದರೆ ಫಟ್ 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 ಅಂತ ಹೊಡೆದು ಹೋಗ್ತಾಯಿತ್ತು. ಮತ್ತೆ ಸಾವಿರಾರು ನೂರಾರು ವ್ಯಾಕ್ಯೂಮ್ ಟ್ಯೂಬ್ಗಳಿರೋದು ಒಂದು ಕಂಪ್ಯೂಟ್ರಲ್ಲಿ ಹೊಡೆದು ಹೋಗ್ತಾಯಿತ್ತು. ಪ್ರತಿ ಸಲ ಹೊಡೆದಾಗಲೂ ಹೋಗಬೇಕು, ಇದನ್ನ ಚೇಂಜ್ ಮಾಡಬೇಕು, ಬರಬೇಕು, ಹೋಗಬೇಕು, ಚೇಂಜ್ ಮಾಡಬೇಕು, ಬರಬೇಕು, ಹೋಗಬೇಕು, ಹೊಸದೊಂದು ವ್ಯಾಕ್ಯೂಮ್ ಟ್ಯೂಬ್ ಹಾಕಬೇಕು, ಬರಬೇಕು, ಈ ಥರ ಇತ್ತು. ಆವಾಗ ಬಂದಂಥ ಉತ್ತರ ಟ್ರಾನ್ಸಿಸ್ಟರ್. ಈ ಟ್ರಾನ್ಸಿಸ್ಟರ್ಗಳನ್ನ ಯೂಸ್ ಮಾಡಿಕೊಂಡು ಕಂಪ್ಯೂಟ್ರನ್ನ ಡಿಸೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಈ ಟ್ರಾನ್ಸಿಸ್ಟರ್ಗಳನ್ನ ಬಳಸಿಕೊಂಡು ಬಂದಂಥ ಕಂಪ್ಯೂಟರ್ನ ನಾವೇನಂತೀವಿ ಅಂದರೆ ಎರಡನೇ ತಲೆಮಾರಿನ ಕಂಪ್ಯೂಟರ್ ಅಂತಂದರೆ ಒಂಥರ ಹೊಸ ಟೆಕ್ನಾಲಜಿ ಅಷ್ಟೇ. ಅದಾದಮೇಲೆ ಬಂದಿದ್ದು ಮೂರನೇ ತಲೆಮಾರು IC. ನಾವು ಮೊಬೈಲ್ ಏನಾದ್ರು ಕೆಟ್ಟೋದ್ರೆ ಮೊಬೈಲ್ ಅಂಗಡಿಗೆ ಹೋದರೆ IC ಹೋಗಿದೆ ಸರ್ ಅಂತ ಹೇಳ್ಬಿಟ್ಟು IC ಚೇಂಜ್ ಮಾಡಿಕೊಡ್ತಾರೆ ಗೊತ್ತಾ, ಇದೇ IC. ಇದು ಸ್ವಲ್ಪ ದೊಡ್ಡದು ಚಿಕ್ಕದು ನೋಡಿ, ಮೊಬೈಲ್ನಲ್ಲೆಲ್ಲ ಇದು ಮೊಬೈಲಲ್ಲಿ ನೋಡಿ ಇಲ್ಲಿ ಕಾಣಿಸ್ತೆ, ಈ ಥರ ತುಂಬ ಚಿಕ್ಕ IC ಇರುತ್ತೆ, ದೊಡ್ಡ IC ಕೆಪಾಸಿಟಿ ಮೇಲೆ ಒಂದೊಂದೊಂದು ಥರ. ಅದಾದ ಈ ಥರ ICಗಳ ಬಳಕೆಯಿಂದ ತಯಾರಾದಂಥ ಕಂಪ್ಯೂಟರ್ಗಳೆಲ್ಲನೂ ಥರ್ಡ್ ಜನ್ರೇಷನ್, ಮೂರನೇ ತಲೆಮಾರಿನ ಕಂಪ್ಯೂಟರ್ಗಳಂತ ಕರಿತೀವಿ. ಆಮೇಲೆ ಬಂದಿದ್ದು ಇದು ಪ್ರೊಸೆಸರು. ಇದು ಬಂತು ನೋಡಿ, ಇಡೀ ಪ್ರಪಂಚನೇ ಒಂದು ಥರ ಚೇಂಜ್ ಆಗೋಯಿತು. ಇವತ್ತಿನ ತನಕನೂ ನಾವು ಕೆಲವು ವಿಜ್ಞಾನಿಗಳು ಹೇಳೋ ಪ್ರಕಾರ ನಾವು 4ನೇ ಜನ್ರೇಷನಲ್ಲಿದ್ದೀವಿ, ಕೆಲವ್ರ ಪ್ರಕಾರ 5ನೇ ಜನ್ರೇಷನಲ್ಲಿದ್ದೀವಿ. ಅಂದರೆ ಈ ಒಂದು ಟೆಕ್ನಾಲಜಿಯ ಪ್ರಕಾರ ಹೇಳಬೇಕು ಅಂದರೆ ಇವಾಗ ನಾವು ಬಳಸ್ತಾ ಇರುವಂಥ ಕಂಪ್ಯೂಟರ್ಗಳು ಕೂಡ ಪ್ರೊಸೆಸರ್ನ ಬಳಕೆಯಿಂದನೇ ತಯಾರಾಗಿರುವಂಥ ಕಂಪ್ಯೂಟರ್ಗಳಾಗಿರೋದರಿಂದ ಈಗ ಇರೋಂಥ ಕಂಪ್ಯೂಟರ್ಗಳನ್ನು ಕೂಡ ನಾವು 4ನೇ ತಲೆಮಾರು ಅಂತಲೇ ಹೇಳ್ಬೋದು. 5ನೇ ತಲೆಮಾರು ಬೇರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿಮತ್ತೆ ಅಂತ ಕರಿತೀವಿ, ಅದು ಬೇರೆ. ಸೊ ಇವಾಗ ನೀವು ಯಾವುದೇ ಕಂಪ್ಯೂಟರ್ ಓಪನ್ ಮಾಡಿದ್ರು, ಕಂಪ್ಯೂಟರ್ ಇರ್ಬೋದು, ಮೊಬೈಲ್ ಫೋನ್ ಇರ್ಬೋದು, ಯಾವುದೇ ಎಲೆಕ್ಟ್ರಾನಿಕ್ ಡಿವೈಸ್ ಆದ್ರೂ ಇವತ್ತು ಈ ಒಂದು ಪ್ರೊಸೆಸರ್ ಅಂದರೆ ನೀವು ಕಂಪ್ಯೂಟರ್ ತೊಗೋಬೇಕಂದ್ರೆ ಅದ್ರ ಮೇಲೆ ಬರೆದಿರ್ತಾರಲ್ವ ಯಾವ ಪ್ರೊಸೆಸರು, ಇಂಟೆಲ್ ಕೋರ್ i7, ಮೊಬೈಲಲ್ಲಿ ಆಕ್ಟಾ ಕೋರ್ ಅಂತ ಎಲ್ಲ ಬರೆದಿರ್ತಾರೆ ನೋಡಿ. ಇದು ಬಂದು ಇಂಜಿನ್ ಥರ. ಇವಾಗ ಯಾವುದೋ ಒಂದು ಕಾರು ಅಥವಾ ಬೈಕಲ್ಲಿ ಏನು ಇಂಜಿನ್ ಇರುತ್ತೆ, ನಾವು ಕೊಡೋ ಮೇಯ್ನ್ ದುಡ್ಡು ಏನು ಅಂದರೆ ಇಂಜಿನ್ ಎಷ್ಟು CC, 100cc, 150cc, 200cc ಅಂತ ಹೇಳ್ತೀವಿ. CC ಕ್ಯೂಬಿಕ್ ಸೆಂಟಿಮೀಟರ್ ಅಂತ ಅಲ್ವಾ. ಸೊ ಏನದು, ಅದು ಇಂಜಿನಿನ ಕೆಪಾಸಿಟಿ. ಒಂದು ಪಲ್ಸರ್ದು ಕೆಪಾಸಿಟಿ ಹೇಗಿರುತ್ತೆ, ಒಂದು ಮಾಮೂಲಿ ಬೈಕ್ದು ಹೇಗಿರುತ್ತೆ, ಏನಕ್ಕೆ ಎರಡಕ್ಕೂ ಕೆಪಾಸಿಟಿ ಹೆಚ್ಚು ಕಮ್ಮಿ ಅಂದರೆ ಇಂಜಿನು ತುಂಬ ಪವರ್ಫುಲ್ಲು. ಇದರಲ್ಲೂ ಅಷ್ಟೇ, ಇದು ಕೋರ್ i9 ಏನಿದೆ ತುಂಬ ಪವರ್ಫುಲ್ ಆಗಿರುವಂಥ ಪ್ರೊಸೆಸರು. i7 ಅದಕ್ಕಿಂತ ಸ್ವಲ್ಪ ಕಡಿಮೆ, ಇದು i5 ಅದಕ್ಕೆ ಮುಂಚೆ ಇದ್ದಿದ್ದು, i3 ಅದಕ್ಕೆ ಮುಂಚೆ ಇದ್ದಿದ್ದು, ಈ ಥರ. ಓಕೆ, AMD ಇದೆ, AMD ಪ್ರೊಸೆಸರು. ಇಂಟೆಲ್ ಪೆಂಟಿಯಮ್ 4 ನೋಡಿ, ಇಲ್ಲಿ ಇವಾಗ ನೀವು ನೋಡ್ತಾ ಇರೋಂಥ ಪ್ರೊಸೆಸರ್ ಇದೆಯಲ್ಲ, ಇದು ತುಂಬ ಹಳೆಯದು. ಅಂದರೆ ಸುಮಾರು ಒಂದು 5-6 ವರ್ಷಗಳ ಕೆಳಗೆ ಬರ್ತಾ ಇದ್ದಂಥ ಕಂಪ್ಯೂಟರ್ಗಳು ಪೆಂಟಿಯಮ್ 4. ಇದಕ್ಕೆ ಕಂಪೇರ್ ಮಾಡಿದ್ರೆ 5-10 ವರ್ಷನೇ ಅಂತ ಅನ್ಕೋಬೋದು ನೀವು. 7-8 ವರ್ಷದ ಕೆಳಗೆ ಇದ್ದಂಥ ಕಂಪ್ಯೂಟರ್ಗಳು ಪೆಂಟಿಯಮ್ 4. ಅದಾದಮೇಲೆ ಕೋರ್ 2 ಡಿಯೋ ಅಂತ ಬಂತು, ಡ್ಯುಯಲ್ ಕೋರ್ ಬಂತು, ಕೋರ್ 2 ಡಿಯೋ ಬಂತು, i3, i5, i7, i9, ಈ ಥರ ಪ್ರೊಸೆಸರ್ಗಳು ಹೊಸದು ಬರ್ತಾ ಇರುತ್ತೆ. ಈಗ ಬರ್ತಾ ಇರೋಂಥ ಎಲ್ಲ ಪ್ರೊಸೆಸರ್ಗಳು ಎಲ್ಲ ಮೊಬೈಲ್ ಫೋನುಗಳಲ್ಲೂ ಈ ಥರದಾದಂತಹ ಪ್ರೊಸೆಸರ್ ಇರುತ್ತೆ. ಈಗ ನಿಮಗೆ ಟ್ರಾನ್ಸಿಸ್ಟರ್ ಗೊತ್ತಲ್ಲ, ಇದೊಂದು ಒಂದು ಟ್ರಾನ್ಸಿಸ್ಟರ್ ಈ ಥರ ಇದೆ. ಈ ಥರ ಟ್ರಾನ್ಸಿಸ್ಟರ್ಗಳನ್ನ 100, 10, 1000, ಲಕ್ಷ, ಕೋಟ್ಯಾಂತರ ಟ್ರಾನ್ಸಿಸ್ಟರ್ಗಳನ್ನ ಸೇರಿಸಿ ಒಂದು ಪ್ರೊಸೆಸರ್ ಮಾಡ್ತಾರೆ. ಅಂದರೆ ಒಂದು ಟ್ರಾನ್ಸಿಸ್ಟರ್ ಎಷ್ಟು ಚಿಕ್ಕದಾಗಿರ್ಬೋದು ಯೋಚನೆ ಮಾಡಿ. ಇದನ್ನು ನಾವು VLSI, ವೆರಿ ಲಾರ್ಜ್ ಸ್ಕೇಲ್ ಇಂಟಗ್ರೇಟೆಡ್ ಟೆಕ್ನಾಲಜಿ ಅಂತ ಕರಿತೀವಿ. ಆ ಥರ ಒಂದು ಟೆಕ್ನಾಲಜಿಯನ್ನು ಬಳಸ್ಕೊಂಡು ಈ ಥರವಾದಂಥ ಪ್ರೊಸೆಸರ್ಗಳನ್ನ ತಯಾರು ಮಾಡ್ತಾರೆ. ಇವಾಗ ನಾವು ಬಳಸ್ತಾ ಇರೋಂಥ ಎಲ್ಲ ಡಿವೈಸ್ಗಳು ಮತ್ತೆ ನಾನೇನು ಕೇಳ್ತಾ ಇದ್ದೀನಿ ಅಂದರೆ, ನಾವು 4ನೇ ಜನ್ರೇಷನಲ್ಲಿ ಇದ್ದೀವಿ ಮತ್ತು ಪ್ರೊಸೆಸರ್ ಟೆಕ್ನಾಲಜಿಯನ್ನು ಯೂಸ್ ಮಾಡ್ತಾ ಇದ್ದೀವಿ. ಆದ್ದರಿಂದ ಇವಾಗ ಬರ್ತಾ ಇರೋಂಥ ಪ್ರತಿಯೊಂದು ಲ್ಯಾಪ್ಟಾಪ್ ಆಗಿರ್ಬೋದು, ಡೆಸ್ಕ್ಟಾಪ್ ಆಗಿರ್ಬೋದು, ಪ್ರತಿಯೊಂದು ಎಲೆಕ್ಟ್ರಾನಿಕ್ ಡಿವೈಸಸ್ ಕಂಪ್ಯೂಟರ್ಗಳು ಕೂಡ ಈ ಇಂಟೆಲ್ ಆಗಿರ್ಬೋದು, AMD ಆಗಿರ್ಬೋದು, ಬೇರೆ ಕಂಪನಿಗಳಿದೆ. ಅದು ಯಾವ್ದಾದ್ರು ಕಂಪ್ನಿ ಆಗಿರ್ಬೋದು. ಒಟ್ಟಲ್ಲಿ ಹೇಳಬೇಕು ಅಂದರೆ ಈ ಥರ ನೋಡಿ, ಇದು AMD ಪ್ರೊಸೆಸರ್, ಬೇರೆ ಕಂಪನಿ. ಓಕೆ, ಈ ಥರ AMD ಆಗಿರ್ಬೋದು, ಇಂಟೆಲ್ ಆಗಿರ್ಬೋದು, ಯಾವುದೋ ಒಂದು ಒಟ್ಟಲ್ಲಿ ಏನು ಈ ಒಂದು ಪ್ರೊಸೆಸರ್ನ ಬಳಕೆಯಿಂದ ಅದರೊಳಗಡೆ ತಯಾರಾಗಿರ್ತಕ್ಕಂಥ ಒಂದು ಕಂಪ್ಯೂಟರ್ ಆಗಿರುತ್ತದೆ. ಓಕೆನಾ? ಥ್ಯಾಂಕ್ ಯು.
ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗೋಣ. ಥ್ಯಾಂಕ್ ಯು.